ಹೊಸ ಸಂಕಲ್ಪದೊಂದಿಗೆ 2025 ಹೊಸ ವರ್ಷವನ್ನ ಎಲ್ಲರೂ ಬರಮಾಡಿಕೊಂಡಿದ್ದಾರೆ. ಕೋರಮಂಗಲ ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಜನ ಖುಷಿಯ ಅಲೆಯಲ್ಲಿ ತೇಲಾಡಿದ್ರು. ಯುವತಿಗೆ ಟಚ್ ಮಾಡಿದ್ದಾನೆ ಅಂತ ಯುವಕನಿಗೆ ಗೋಸಾ ನೀಡಲಾಗಿದೆ. ಎಲ್ಲಾ ಸುದ್ದಿಯನ್ನ ನೋಡೋಣ ಕಿಕ್ ಕಿರಿಕ್ ನ್ಯೂಸ್ ಟಾಪ್ 9 ನಲ್ಲಿ. 2024 ಕಾಲಗರ್ಭ ಸೇರಿದ ಹೊಸ ಕನಸು, ಹೊಸ ನಿರೀಕ್ಷೆ, ಹೊಸ ಸಂಕಲ್ಪದೊಂದಿಗೆ 2025 ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಮಧ್ಯರಾತ್ರಿ 12 ಗಂಟೆ ಆಗ್ತಿದ್ದಂತೆ ಸಂಭ್ರಮ ಮುಗಿಲು ಮುಟ್ಟಿತ್ತು. ಗಗನದ ತುಂಬೆಲ್ಲ ವರ್ಣರಂಜಿತ ಪಟಾಕಿಗಳನ್ನ ಸಿಡಿಸಿ ಹೊಸ ವರ್ಷವನ್ನ ಸ್ವಾಗತಿಸಲಾಯಿತು. ಪ್ರತಿ ವರ್ಷವೂ ನ್ಯೂ ಇಯರ್ ಸೆಲೆಬ್ರೇಷನ್ ನ ಪ್ರಮುಖ ಆಕರ್ಷಣೆ ಅಂದ್ರೆ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ. ಈ ಬಾರಿಯೂ ಈ ಎರಡು ರಸ್ತೆಗಳಲ್ಲಿ ನ್ಯೂ ಇಯರ್ ಸಂಭ್ರಮ ಸಡಗರದಿಂದ ನಡೆಯಿತು. ನಗರದ ವಿವಿಧೆಡೆಯಿಂದ ಯುವ ಸಮೂಹದ ದಂಡೆ ಹರಿದು ಬಂದಿತ್ತು. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ರೆಸಿಡೆನ್ಸಿ ರೋಡ್, ಕಸ್ತೂರಿಬಾ ರಸ್ತೆ ಹೀಗೆ ಎಂಜಿ ರಸ್ತೆಯ ಸುತ್ತಮುತ್ತಲ ರಸ್ತೆಗಳೆಲ್ಲ ಜನರಿಂದ ತುಂಬಿ ಹೋಗಿದ್ವು. ಬ್ರಿಗೇಡ್ ರಸ್ತೆಯಲ್ಲಿ ಜನರನ್ನ ನಿಯಂತ್ರಿಸುವ ಸಲುವಾಗಿ ಪೊಲೀಸರು ರಸ್ತೆಯುದ್ದಕ್ಕೂ ಬ್ಯಾರಿಕೇಡ್ಗಳನ್ನ ಹಾಕಿದ್ರು. ಆದ್ರೆ ಒಮ್ಮೆಲೆ ಸಹಸ್ರಾರು ಜನ ನುಗ್ಗಿ ಬಂದಿದ್ರಿಂದ ಕಂಟ್ರೋಲ್ ಮಾಡಲು ಪೊಲೀಸರು ಸುಸ್ತಾಗಿ ಹೋದ್ರು. ಕೆಲವರು ಮೆಟಲ್ ಡಿಟೆಕ್ಟರ್ಗಳನ್ನೇ ತಳ್ಳಿಕೊಂಡು ಹೋದ್ರು. ಬೆಂಗಳೂರಿನ ಕೋರಮಂಗಲ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ನ ಹಾಟ್ ಸ್ಪಾಟ್ ಆಗಿತ್ತು. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಮೀರಿಸುವಂತೆ ಕೋರಮಂಗಲದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ರಸ್ತೆಯುದ್ದಕ್ಕೂ ಯುವ ಸಾಗರವೇ ನೆರೆದಿತ್ತು. ಹೊಸ ವರ್ಷ ಪ್ರವೇಶಿಸುತ್ತಿದ್ದಂತೆ ಸಂಭ್ರಮೋತ್ಸಾಹ ಮುಗಿಲು ಮುಟ್ಟಿತ್ತು. ಕೋರಮಂಗಲದಲ್ಲಿರುವ ಬಹುತೇಕ ಪಬ್ ಕ್ಲಬ್ಗಳು ಜನರಿಂದ ಫುಲ್ ರಶ್ ಆಗಿದ್ವು. ಮದ್ಯದ ಮತ್ತಲ್ಲಿ ಕಿಕ್ಕೇರಿಸುವ ಡಿಜೆ ಸೌಂಡ್ ನಡುವೆ ಯುವಕ ಯುವತಿಯರು ಮೈಮರಿತು ಕುಣಿದು ಕುಪ್ಪಳಿಸಿದ್ರು. ಇಂದಿರಾನಗರದಲ್ಲೂ ಬಾರ್, ಪಬ್, ಕ್ಲಬ್ಗಳು ಜನರಿಂದ ತುಂಬಿ ಹೋಗಿದ್ವು. ಮ್ಯೂಸಿಕ್, ಮೋಜು ಮಸ್ತಿ ಸಿಕ್ಕಾಪಟ್ಟೆ ಜೋರಾಗಿತ್ತು. ಮಾರತಹಳ್ಳಿಯಲ್ಲೂ ನ್ಯೂ ಇಯರ್ ಪಾರ್ಟಿ ರಂಗೇರಿತ್ತು. ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ದಾರೆ. ಫುಲ್ ಟೈಟ್ ಆಗಿದ್ದ ಮೂವರು ಯುವಕರು ಕೋರಮಂಗಲದಲ್ಲಿ ಫುಟ್ಪಾತ್ ನಲ್ಲಿ ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ಬಿದ್ದಿದ್ದ ದೃಶ್ಯ ಕಂಡು ಬಂದಿದೆ. ಮತ್ತೊಬ್ಬ ಯುವಕ ಫುಲ್ ಟೈಟ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಈತನನ್ನ ಸ್ನೇಹಿತರು ನಂತರ ಹೊತ್ತೊಯ್ದು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿದ್ರು. ಕೋರಮಂಗಲದಲ್ಲಿ ಮದ್ಯದ ಮತ್ತಿನಲ್ಲಿದ್ದ ಯುವತಿಯೊಬ್ಬಳು ನಡೆಯಲು ಆಗದೆ ಫುಟ್ಪಾತ್ ನಲ್ಲಿ ಕುಳಿತು ಒದ್ದಾಡಿದ್ದು, ಜೊತೆಗೆ ಬಂದಿದ್ದ ಗೆಳೆಯ ಆಕೆಯನ್ನ ಕರೆದೊಯ್ಯಲು ಪರದಾಡಿದ್ದಾನೆ. ಮತ್ತೊಂದೆಡೆ ಕೋರಮಂಗಲದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ ಯುವತಿಯನ್ನ ಆತನ ಗೆಳೆಯನೇ ಎತ್ಕೊಂಡು ಹೋದ ಸೀನ್ ಕಂಡು ಬಂದಿದೆ. ಮತ್ತೊಂದೆಡೆ ರಸ್ತೆಯಲ್ಲಿ ವಾಂತಿ ಮಾಡಿಕೊಂಡು ಬಿದ್ದು ಒದ್ದಾಡ್ತಿದ್ದವನಿಗೆ ಪೊಲೀಸರು ತಲೆ ಮೇಲೆ ನೀರು ಸುರಿದು ಕಂಟ್ರೋಲ್ಗೆ ತರಲು ಯತ್ನಿಸಿದ್ರು. ಇನ್ನೊಂದೆಡೆ ಜ್ಞಾನವೇ ಇಲ್ಲದೆ ಓಲಾಡಿ ಬೀಳ್ತಿದ್ದ ಸ್ನೇಹಿತನನ್ನ ಆಕೆಯ ಗೆಳತಿಯೇ ತಬ್ಬಿಕೊಂಡು ಕರೆದೊಯ್ದಿದ್ದಾಳೆ. ಬ್ರಿಗೇಡ್ ರೋಡ್, ಪಬ್, ಕ್ಲಬ್ಗಳಲ್ಲಿ ಮಧ್ಯರಾತ್ರಿವರೆಗೂ ಯುವಕ ಯುವತಿಯರು ಮದ್ಯದ ಮತ್ತಲ್ಲಿ ತೇಲಾಡಿದ್ರು. ಕೆಲವರಂತೂ ಲಿಮಿಟ್ ಇಲ್ಲದೆ ಕುಡಿದಿದ್ರಿಂದ ನಡೆಯಲು ಆಗದೆ ನಿಲ್ಲಲು ಆಗದೆ ತೂರಾಡುತ್ತಾ ಬೀಳ್ತಿದ್ದ ದೃಶ್ಯ ಕಂಡು ಬಂದಿದೆ. ಪಬ್ನಿಂದ ಹೊರಬರ್ತಿದ್ದಂತೆ ಮೆಟ್ಟಿಲ ಬಳಿ ಕಂಟ್ರೋಲ್ ತಪ್ಪಿದ ಯುವತಿಯನ್ನ ಆಕೆಯ ಗೆಳೆಯನೇ ಹೊತ್ತೊಯ್ದಿದ್ದಾನೆ. ಇನ್ನು ಯುವತಿಯೊಬ್ಳು ಬ್ರಿಗೇಡ್ ರೋಡ್ ನಲ್ಲಿ ಫುಲ್ ಟೈಟ್ ಆಗಿ ನಡೆಯಲಾಗದೆ ಮೆಟ್ಟಿಲ ಬಳಿಯೇ ಕುಸಿದು ಬಿದ್ದಿದ್ದು, ಆಕೆಯನ್ನ ಮೇಲೆತ್ತಲು ಲೇಡಿ ಪೊಲೀಸ್ ಕಸರತ್ತು ನಡೆಸಿದ್ರು.